ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಏಪ್ರಿಲ್ 23-24ರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ನುಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಏಪ್ರಿಲ್ 23 ಹಾಗೂ 24ರಂದು 2 ದಿನಗಳ ಕಾಲ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ MC ಸುಧಾಕರ್ ಅವರು ತಿಳಿಸಿದರು. ಗುರುವಾರದಂದು ಚಿಂತಾಮಣಿ ನಗರದಲ್ಲಿ ತುರ್ತು ನಿಗಾ ಆರೈಕೆ ಘಟಕದ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುವ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿ ನೀಡಿದರು. ಸಮ್ಮೇಳನದ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶಿವರಾಜ ತಂಗಡಗಿಯವರು ಕನ್ನಡ ಭವನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕನ್ನಡ ಭವನ ರಂಗಮಂದಿರ ಅಂತ ಹೇಳಿತ್ತು. ಯಾಕೆ ಸ್ವಾಮಿ ನಿಮ್ಮ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಲಿಲ್ಲ? ನಾವ್ಯಾಕೆ ಇವತ್ತು 5.25 ಕೋಟಿ ತಂದು ಇವತ್ತು ಅದನ್ನು ಪೂರ್ಣಗೊಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ? ನನಗೆ ಬದ್ಧತೆ ಇಲ್ವಾ ಜಿಲ್ಲೆಯ ಬಗ್ಗೆ? 23ನೇ ತಾರೀಕು 24ನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ. ಅವತ್ತು 23ನೇ ತಾರೀಕು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಲಿದ್ದಾರೆ. ಮಾನ್ಯ ವೀರಪ್ಪ ಮೊಯ್ಲಿ ಅವರ ಕನಸದು. ಅವ್ರು ಹೇಳ್ತಾರೆ, ನಾನು ಹಣ ಮಂಜೂರು ಮಾಡಿಸಿದ್ದೀನಿ ಅಂತ ಹೇಳಿದ ಮೇಲೆ ಭೇಟಿ ಕೊಟ್ಟು ಹೇಳ್ತಾರೆ, ಇದು ನನ್ನ ಕನಸಿನ ಕೂಸು ಅಂತ. ಯಾಕಪ್ಪ ನಿನ್ ಕೂಸು ನಂಗೆ ಬಡವಾಗಿ ಬಿಟ್ಬಿಟ್ಟೆ? ಯಾಕೆ ನೀನು ಮುಖ್ಯಮಂತ್ರಿಗಳು ನನ್ನ ಜೋಬೆಲ್ಲ ಇದ್ದಾರೆ ಅಂತ ಎಲ್ಲರಿಗೂ ತೋರಿಸ್ತಿದ್ವಲ್ಲ, ಚಿಕ್ಕಬಳ್ಳಾಪುರ ಉತ್ಸವ, ಶಿವೋತ್ಸವ, ಇವೆಲ್ಲ ಉತ್ಸವಗಳು ಮಾಡೋ ಬದಲು ಇದ್ರ ಕಡೆ ಗಮನ ಕೊಟ್ಟಿದ್ರೆ ಪೂರ್ಣ ಆಗ್ತಾ ಇರ್ಲಿಲ್ವಾ? ಅದರಿಂದ ನಾನು ಈಗ ಹೇಳ್ತಕ್ಕಂಥದ್ದು ಇಷ್ಟೇ. ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಕೈಗೊಂಡಿದ್ದೇವೆ.